ಸರ್ ಬಂದ್ಬಿಟ್ಟು ಒಂದು ಸೂಪರ್ ಆಗಿ ಪಿ ಸಿ ತಗೊಳ್ಳೋಣ ಅಂತ ನಮ್ಮ ಅಂಗಡಿ ಹತ್ರ ಬಂದ್ರು. ಬಟ್ ಏನಿದ್ರೆ 7,20,000 ರೇಂಜ್ ಅಲ್ಲಿ ಇದನ್ನು ಸೂಪರ್ ಸಾಲಿಡ್ ಪಿ ಸಿ ಇದೆ. ಈ ಪಿ ಸಿ ಬಂದ್ಬಿಟ್ಟು ನಾನು ಹೇಳಿರೋದು ಎಲ್ಲಾ ಮಾಡೆಲ್ GPU ಸಪೋರ್ಟ್ ಕೇಪಬಲ್ ಇದೆ. ಸ್ನೇಹಿತರೆ, ಒಂದು ಮಾತಾಡೋಣ. ಫಸ್ಟ್ ಇಂಪ್ರೆಷನ್ ಲಾಸ್ಟ್ ಇಂಪ್ರೆಷನ್ ಇರುತ್ತೆ. ಈಗ ಸರ್ ಬಂದ್ಬಿಟ್ಟು ಒಂದು ಸೂಪರ್ ಆಗಿ ಪಿ ಸಿ ತಗೊಳ್ಳೋಣ ಅಂತ ನಮ್ಮ ಅಂಗಡಿ ಹತ್ರ ಬಂದು ಬಜೆಟ್ ಬಗ್ಗೆ ಯೋಜನೆ ಮಾಡಿಬಿಟ್ಟು ನಾನು ಹೇಳಿದ ಥರ ಕಾನ್ಫಿಗರೇಷನ್ ತೊಗೊಂಡ್ಬಿಟ್ಟಿದ್ದಾರೆ. ಬಟ್ ನನ್ನ ಕಡೆಯಿಂದ ಒಂದು ಮಿಸ್ಟೇಕ್ ಆಗಿಬಿಟ್ಟಿದೆ. ಅಂದರೆ ಹಾರ್ಡ್ವೇರಲ್ಲಿ ಮಿಸ್ಟೇಕ್ ಆಗಿಬಿಟ್ಟಿದೆ. 1.5 ಲಕ್ಷ ಅಲ್ಲಿ ಆ ಬಜೆಟಲ್ಲಿ ಆ ಪಿ ಸಿ ಸಖತ್ತಾಗಿತ್ತು. ಬಟ್ ಒಂದು ಸ್ಮಾಲ್ ಬಯೋಸ್ ಕ್ರ್ಯಾಶ್ ಆಗೋದ ಕಾರಣ ಮದರ್ ಬೋರ್ಡ್ ಡೆಡ್ ಆಗಿದೆ. ಆಕ್ಚುಲಿ ನಾನು ಬಜೆಟ್ ತಗೊಳ್ಬೇಕಾಗಿರೋದು Ultra 9 ಅಂಥದ್ದು ಪ್ರಾಸೆಸರ್ ಜೊತೆಗೇ ಇತ್ತು. ಬಟ್ ಬಜೆಟ್ ಕಮ್ಮಿ ಇದೆ ಅಂತ ನಾನು Ultra 7 ಹೋಗಿದ್ದೀನಿ, B860 ಹೋಗಿದೆ. ಅವಾಗೂ ನಾನು ಸಜೆಷನ್ ಹೇಳಿದ್ದೀನಿ. ಬಟ್ ಅವಾಗ ತಗೊಳ್ಳೋವಾಗ ಓಕೆ 1.5 ಲಕ್ಷ ಅಲ್ಲಿ ನಾನು ಕೆಲಸ ಮಾಡ್ಬೋದು ಅನ್ಕೊಂಡಿದ್ರು. ಬಟ್ ಮನೆಗೆ ಹೋಗಿದ ತಕ್ಷಣ ಇಶ್ಯೂ ಅದು ಬರ್ತಾ ಇರತ್ತೆ. ಹಾರ್ಡ್ವೇರ್ ಪ್ರಾಬ್ಲಮ್ ಬರೋದೇ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಬಂದಿದ ತಕ್ಷಣ ಬ್ರೋ ಹೇಳಿದ್ರು, ಬ್ರೋ ನೀವು ಪ್ರಾಬ್ಲಮ್ ಬಂದಿರೋದೇ ಒಳ್ಳೇದಾಯ್ತು. ನಮ್ಮ ಮನಸ್ಸಿಂದ ನಾನು Ultra 9ಗೆ ಹೊಸ ಪಿ ಸಿನೇ ಅಪ್ಗ್ರೇಡ್ ಮಾಡೋಣ Z890 ಜೊತೆಗಂತ. ತುಂಬಾ ಥ್ಯಾಂಕ್ಸ್ ಬ್ರೋ. ಸಾರಿ, ಸ್ವಲ್ಪ ಟ್ರಬಲ್ ಆಗಿದೆ. ತುಂಬಾ ಥ್ಯಾಂಕ್ಸ್ ಬ್ರೋ. ತಮ್ಮ ಹೆಸರು ಬ್ರೋ? ನನ್ನ ಹೆಸರು ಜ್ಞಾನೇಂದ್ರ ಅಂತ. ಜ್ಞಾನೇಂದ್ರ ಬ್ರೋ. ಈ ಪಿ ಸಿ ತಗೊಂಡಿರೋ ಸರ್ ತಮ್ಮ ಏನ್ ಯೂಸ್ ಇದೆ? 4K ವಿಡಿಯೋ ಎಡಿಟಿಂಗ್. 4K ವಿಡಿಯೋ ಎಡಿಟಿಂಗ್. ಸೊ ಈ ವಿಡಿಯೋ ನಾನು ನಿಮ್ಗೆ ಕಳ್ಸಿ ನನಗೆ 4K ಅಲ್ಲಿ ಎಡಿಟ್ ಮಾಡಿ ನೀವು ಕಳಿಸ್ಬೇಕು. ಸೊ ಇವತ್ತು ನೀವು ಈ ಪಿ ಸಿ ತಗೊಂಡಿರೋದು ನಿಮ್ಗೆ ಎಷ್ಟು ತಿಂಗಳ ಎಷ್ಟು ವರ್ಷದಿಂದ ಮನಸ್ಸಲ್ಲಿದೆ? ತುಂಬಾ ವರ್ಷಗಳಿಂದ ಆಸೆ ಇತ್ತು brother. ಹಾಗಾಗಿ ಈ PC ಇಷ್ಟ ಆಗಿ ತಗೊಂಡಿರೋದು ನಾನು. ಯಾವ ಸಾಫ್ಟ್ವೇರ್ ಅಲ್ಲಿ ನೀವು ಜಾಸ್ತಿ ಯೂಸ್ ಮಾಡೋದು? ನಾನು ಯೂಸ್ ಮಾಡೋದು ಆಫ್ಟರ್ ಎಫೆಕ್ಟ್ ಮತ್ತೆ ಪ್ರೀಮಿಯರ್ ಪ್ರೋ, ಫೋಟೋಶಾಪ್ ಎಡಿಟಿಂಗ್ ಸಾಫ್ಟ್ವೇರ್ಸ್ ಎಲ್ಲ ಯೂಸ್ ಮಾಡ್ತೇನೆ. ಸೊ ಆ ಲೆವೆಲ್ ತಕ್ಕಂತ ಒಂದು PC ಬೇಕಿತ್ತು, ಅದಕ್ಕೆ ಈ PC ನ ಚೂಸ್ ಮಾಡಿದ್ದೀನಿ ನಾನು. ತುಂಬಾ ಥ್ಯಾಂಕ್ಸ್ ಬ್ರೋ. ಅಂಡ್ ನಮ್ಮ ಅಂಗಡಿ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಂಗಡಿ ನಿಮ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲೇ ಇಲ್ಲೇ ತಗೋಬೇಕು ಅಂತ ಒಂದು ಅನ್ಕೊಂಡಿದ್ದವ್ ನಾನು. ಹಾಗಾಗಿ ಇವತ್ತು ನಿಮ್ಮ ಹತ್ರನೇ ಬಂದು ತಗೊಂಡಿದ್ದೀರಿ. ತುಂಬಾ ಥ್ಯಾಂಕ್ಸ್ ಬ್ರೋ. ಅಂಡ್ ಇವತ್ತು ನೀವು ಈ ಪಿ ಸಿ ತಗೊಂಡಿದ್ರಿ. ಸೊ ಎಲ್ಲಾ ಕಂಪೋನೆಂಟ್ಸ್ ನಮಗೂ ಐ ಮೀನ್ ಅದ್ರಲ್ಲಿ ಏನು ಇಶ್ಯೂ ಇರಲಿಲ್ಲ. ಬರೀ ಮದರ್ ಬೋರ್ಡ್ ಪ್ರಾಸೆಸರೇ ಚೇಂಜ್ ಮಾಡ್ಬೇಕಾ ಅಂತ ಅನ್ಕೊಂಡಿದೆ. ಬಟ್ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಯಾಕೆ ಅದರಲ್ಲಿ ಫುಲ್ ಪಿ ಸಿನೇ ಸ್ವೈಪ್ ಅಪ್ ಮಾಡ್ಕೊಂಡು ಟೋಟಲಿ ಒಂದು ಎಲಿಗೆಂಟ್ ಪಿ ಸಿ ನಾವು ಬಿಲ್ಡ್ ಮಾಡ್ಕೊಟ್ಟಿದ್ವಿ. ಸೊ ಇದರಲ್ಲಿ ಬೇಸಿಕ್ಲಿ ನೀವು ಅಡೋಬಿ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ಅದೆಲ್ಲ ನೀವು ಯೂಸ್ ಮಾಡ್ತೀವಿ. ಬನ್ನಿ ನಿಮ್ ಪಿ ಸಿ ಕಾನ್ಫಿಗರೇಷನ್ ತೋರ್ಸೋಣ ಎಲ್ಲವರೆಗೂ. ಬೇಸಿಕ್ಲಿ ಗಿಗಾಬೈಟ್ C500 ಸೀರೀಸ್ ಕೇಸ್ ಇದೆ, ಅಲ್ಟಿಮೇಟ್ ಕೇಸು. ಈ ಕಡೆಯಿಂದ 3 ಇಂಟೆಕ್, ಇಲ್ಲಿಂದ ಎಕ್ಸಾಸ್ಟ್ ಫ್ಯಾನ್ ಬರುತ್ತೆ. ಅದರಲ್ಲಿ ನಾವು 360mm ಈ ಲಿಕ್ವಿಡ್ ಕೂಲರ್ ವಾರ್ ಫ್ರೇಮ್ SC ಸೀರೀಸ್ ನಾವು ಯೂಸ್ ಮಾಡಿದ್ವಿ. ಪ್ರಾಸೆಸರ್ ನೀವು ನೋಡಿದ್ರೆ Ultra 9 285K 290K ಬರ್ತಾ ಇದೆ. ಬಟ್ ಏನಂದ್ರೆ ಈ ಪ್ರಾಸೆಸರ್ ಮೋರ್ ದೆನ್ ಎನಫ್ ಇದೆ. ಇವ್ರಿಗೂ ಇಷ್ಟು ಕೋರ್ಸ್ ಬೇಕಾಗ್ಲಿಲ್ಲ. 24 ಕೋರ್ಸ್ ಸಾಕಾದಷ್ಟಿದೆ. ಇವ್ರ ಗೇಮರ್ ಇದ್ರೆ ಇವ್ರಿಗೆ ನಾನು Ryzen 5 ಇಲ್ಲ Ryzen 7 ಕೊಟ್ಬಿಟ್ಟು VRAM ಜಾಸ್ತಿ ಇರೋದು ಕೊಡ್ಬೋದಾಯ್ತು. ಬಟ್ ಏನೇನಂದ್ರೆ 7,20,000 ರೇಂಜ್ ಅಲ್ಲಿ ಇದನ್ನು ಸೂಪರ್ ಸಾಲಿಡ್ ಪೀಸ್ ಇದೆ. ನಾವು 5060 ಸೀರೀಸ್ ಜೊತೆಗೆ ಗ್ರಾಫಿಕ್ ಕಾರ್ಡ್ ಅಪ್ಗ್ರೇಡ್ ಮಾಡ್ಕೊಟ್ಟಿದ್ವಿ. ನಾರ್ಮಲ್ ಆಗಿ 4K ಎಡಿಟಿಂಗ್ 3050 3060 ಎಲ್ಲೂ ಆಗುತ್ತೆ. ಬಟ್ ಇದರಲ್ಲಿ AI ಎನೇಬಲ್ಡ್ ಗ್ರಾಫಿಕ್ ಕಾರ್ಡ್ ಎಡಿಟಿಂಗ್ ಇದೆ. ಎನ್ಕೋಡಿಂಗ್ ಡಿಕೋಡಿಂಗ್ ಮಾಡ್ಬೋದು. Ultra 9 ಬಂದ್ಬಿಟ್ಟು AI ಸಾಫ್ಟ್ವೇರ್ಸ್ಗೆಲ್ಲ ಈಸಿಲಿ ಸಪೋರ್ಟ್ ಆಗುತ್ತೆ. ರ್ಯಾಮ್ ಬಂದ್ಬಿಟ್ಟು ನಾವು ಈಗ ಇದು ನೀವು ಹೇಳ್ಬೋದು ಸಿಂಗಲ್ 32GB ಯಾಕೆ ತಗೊಂಡಿದ್ದೀರ ಅಂದ್ರೆ ಫ್ಯೂಚರ್ ಅಲ್ಲಿ ರ್ಯಾಮ್ ಪ್ರೈಸಸ್ ಸ್ವಲ್ಪ ಡಿಪ್ ಆಗಿದೆ. ಆಮೇಲೆ 64 128GB ಯಾವ್ದು ಬೇಕಂದ್ರೆ ಆ ರ್ಯಾಮು ಅಪ್ಗ್ರೇಡ್ ಮಾಡ್ಬೋದು. Z890 A ಸೀರೀಸ್ದು ವಿತ್ ವೈಫೈ, ಇವನ್ AI ಎನೇಬಲ್ ಟೈಪ್ ಸಿ ಎವ್ರಿಥಿಂಗ್ ಇದೆ. ಎಲ್ಲಾ ಕಂಪೋನೆಂಟ್ಸ್ ನಾನು ಕೊಟ್ಟಿರೋ ಸರ್ ಮುಂದೆನೆ ಪಿ ಸಿ ಬಿಲ್ಡ್ ಆಗಿರೋದು. ಪವರ್ ಸಪ್ಲೈ 850 ವಾಟ್ಸ್. ಈ ಪಿ ಸಿಗೆ 850 ವಾಟ್ಸ್ ಬೇಕಾಗಿಲ್ಲ. ಬಟ್ ಇನ್ ಫ್ಯೂಚರ್ ಅಲ್ಲಿ ಏನಾದ್ರು 5060 ಆಮೇಲೆ 6060 ಇಲ್ಲ ಅಂದ್ರೆ 6060 Ti ಇನ್ ಅಪ್ಕಮಿಂಗ್ 2-3 ಇಯರ್ಸ್ ಅಲ್ಲಿ ಬರುತ್ತೆ, ಆವಾಗ ಅಪ್ಗ್ರೇಡ್ ಮಾಡ್ಕೋಬಹುದು. 1TB NVMe Gen 5 SSD ಪರ್ಫೆಕ್ಟ್ ಇದೆ ಎಲ್ಲಾ ಕಂಪೋನೆಂಟ್ಸ್. ಇದರಲ್ಲಿ ಗ್ರಾಫಿಕ್ ಕಾರ್ಡ್ ಹೈಯರ್ ನಿಮ್ಗೆ ಅಪ್ಗ್ರೇಡ್ ಮಾಡಲಿಲ್ಲ. ಬಟ್ ನಿಮ್ಗೂ ಇದರಲ್ಲೇ 16GB VRAM ಬೇಕಂದ್ರೆ 30,000 ಡಿಫ್ರೆಂಟ್ ಆಗುತ್ತೆ. ನಾನು ಎಲ್ಲ ಸರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ 5070 ಬೇಕಂದ್ರೆ ಆಲ್ಮೋಸ್ಟ್ ಒಂದು 33,000 ಎಕ್ಸ್ಟ್ರಾ ಇದೆ. 5070 Ti ಬೇಕಂದ್ರೆ ಆಮೇಲೆ ನಿಮ್ಗೆ ಆಲ್ಮೋಸ್ಟ್ 60-70,000 ಎಕ್ಸ್ಟ್ರಾ ಇದೆ. 5080 ಬೇಕಾದ್ರೂ 1 ಲಕ್ಷ ಸಮಥಿಂಗ್ ಎಕ್ಸ್ಟ್ರಾ ಆಗುತ್ತೆ. ಬಟ್ ಈ ಪಿ ಸಿ ಬಂದ್ಬಿಟ್ಟು ನಾನು ಹೇಳಿರೋದು ಎಲ್ಲಾ ಮಾಡೆಲ್ GPU ಸಪೋರ್ಟ್ ಕೇಪಬಲ್ ಇದೆ. ಇವನ್ ನಿಮ್ನ ಹತ್ರ 5090 ಇದ್ರೂ 4 ಲಕ್ಷ ಸಮಥಿಂಗ್ ಎಕ್ಸ್ಟ್ರಾ ಆಗುತ್ತೆ. ಪವರ್ ಸಪ್ಲೈ ಒಂಚೂರು 1200 ವಾಟ್ಸ್ ನಾನು ಅಪ್ಗ್ರೇಡ್ ಮಾಡಿದ್ರೆ ಆಗ್ಬಿಡುತ್ತೆ. ಅಂದ್ರೆ ಈ ಪಿ ಸಿ ಬಂದ್ಬಿಟ್ಟು ಬರ ಎಲ್ಲಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಹಾರ್ಡ್ವೇರ್ ಜೊತೆಗೆ ಸಿಂಕ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು 890 ಸೀರೀಸ್ ಮದರ್ ಬೋರ್ಡ್ PCI ಜನರೇಷನ್ 5.0 ಇದೆ. ಸೊ ಎವ್ರಿಥಿಂಗ್ ಅಪ್ಲಿಕೇಶನ್ಗೂ ಎಲ್ಲಾ ಸಾಫ್ಟ್ವೇರ್ಗೂ ಈಸಿಲಿ ಸಪೋರ್ಟ್ ಆಗುತ್ತೆ. ಸೊ ಎಲ್ಲ ನಾನು ಈ ಫ್ಯೂಚರ್ ಪ್ರೂಫ್ ನೋಡ್ಕೊಂಡೇ ಸರ್ ಕೊಟ್ಟಿದ್ದೀವಿ.
ನೀವು ಏನಾದ್ರು ಇದ್ರೆ ಹೇಳ್ಬೋದು ಸರ್. ಏನಾದ್ರು ನಮ್ ಕಡೆಯಿಂದ ಏನಾದ್ರು ನಿಮ್ಗೂ ಐ ಮೀನ್ ಎಕ್ಸ್ಪ್ಲನೇಷನ್ ಅಲ್ಲೆಲ್ಲೂ ಕಾನ್ಫಿಗರ್ ಮಾಡೋದನ್ನು ಏನಾದ್ರು ತೊಂದ್ರೆ ಆದ್ರೂ ಆನ್ ಲೈವ್ ವಿಡಿಯೋ ಅಲ್ಲಿ ಕರೆಕ್ಟ್ ಆಗಿ ಹೇಳಿ, ಇಲ್ಲ ಖುಷಿ ಆದ್ರೂ ಹೇಳಿ. ಖಂಡಿತ ಖುಷಿ ಆಗಿದೆ. ಸೊ ಸಿಸ್ಟಮ್ ತಗೊಳ್ಳೋರು ನಾನು ಹೇಳೋದು, ಕಿಶನ್ ಬೈ ವೆರಿ ನಾಲೆಜಬಲ್ ಪರ್ಸನ್ ಇದ್ದಾರೆ. ಹಾಗಾಗಿ ಅವ್ರು ಯಾವ ತರ ಈಗ ನಾನು ಕೂಡ ಇಲ್ಲಿ ಬರ್ಬೇಕು ಅಂತಂದಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕೊಟೇಶನ್ ತಂದು ಕೊಟ್ಟಿದ್ದೆ. ಆ ಕೊಟೇಶನ್ ಗಿಂತ ಒಂದು ಸ್ಟೆಪ್ ಮೇಲೆನೆ ನನಗೆ ಮಾಡ್ಕೊಟ್ಟಿದ್ದಾರೆ. ಅದು ನನಗೆ ನಿಜವಾಗ್ಲೂ ಖುಷಿ ತಂದು ಕೊಟ್ಟಿದೆ ಅಷ್ಟೇ. ಸ್ಮಾಲ್ ರಿಕ್ವೆಸ್ಟ್ ಇದೆ, ಇದೆಲ್ಲ PC ನೀವು ಟೆಸ್ಟ್ ಯೂಸ್ ಮಾಡಿದ ಮೇಲೆ ಕಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ಹೆಂಗ್ ಪರ್ಫಾರ್ಮೆನ್ಸ್ ಇದೆ ಏನಿದೆ. ತುಂಬಾ ಥ್ಯಾಂಕ್ಸ್ ಸರ್, ಇದೇ ತರ ನಗುತ್ತಾ ಇರಿ ಸರ್. ಓಕೆ ಸರ್, ಥ್ಯಾಂಕ್ ಯು.